ಇರ್ತಾರೆ ಎಲ್ಲರೂ. ಅವರು ಇವತ್ತು ಹುಟ್ಟುಹಬ್ಬ ಇದೆ. ಅವ್ರ ಹುಟ್ಟುಹಬ್ಬಕ್ಕೆ ಸದ್ಯಕ್ಕೆ ಅವರು ಇಲ್ಲಿಲ್ಲ. ಅವರು ಹೊರದೇಶದಲ್ಲಿದ್ದಾರೆ, ಜರ್ಮನಿಯಲ್ಲಿದ್ದಾರೆ. ಅವ್ರ ತಮ್ಮ ಆಸಿಫ್ ಅಂತ, ಇವರು ಡಿಗ್ರಿ ಸ್ಟೂಡೆಂಟ್. ಅವ್ರೇನಂದರೆ ಈ ಹುಟ್ಟುಹಬ್ಬ ಪ್ರಯುಕ್ತ ಕೇಕ್ ಕಟ್ ಮಾಡೋದು, ಸುಮ್ಗೆ ಇದು ಮಾಡೋದು ಅವೆಲ್ಲ ಬೇಡ. ರೋಗಿಗಳಿಗೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಅನ್ನ ಎಲ್ಲರಿಗೂ ಕೊಡ್ತಾರೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಟೈಮಿಂಗ್ಸ್ ಪ್ರಕಾರ ಎಲ್ಲರಿಗೂ ಊಟ ಕೊಡ್ತಾರೆ. ಆ ಪೇಷಂಟ್ ಅವರು ಹೆರಿಗೆವಾಡು, ಯಾಕಂದರೆ ತುಂಬ ಹೆರಿಗೆವಾಡು ಅಂದರೆ ತುಂಬ ಇದಾಗಿರ್ತಾರೆ, ಟೆನ್ಷನ್ ಆಗಿರ್ತಾರೆ. ಅವ್ರ ಮನೆಯವರು, ಅವ್ರ ಫ್ಯಾಮಿಲಿ ಒಂದು ಪೇಷಂಟ್ ಬಂದ ಮೇಲೆ 2-3 ಜೊತೆ ಬಂದಿರ್ತಾರೆ. ಅವ್ರಿಗೆ ಊಟದ ವ್ಯವಸ್ಥೆ ಕರೆಕ್ಟಾಗಿ ಇರಲ್ಲ. ಆ ಟೆನ್ಷನಲ್ಲಿ ಊಟನೂ ಮಾಡಿರಲ್ಲ. ಅವ್ರಿಗೆ ನಮ್ಮ ಆಸಿಫ್ ಅವರು ಏನು ಹೇಳಿದ್ರು, ಅವ್ರು ಹೋಗ್ಬಿಟ್ಟು ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಅನ್ನ ಹಂಚ್ಬಿಟ್ಟು ಒಂದು 50 ಮಂದಿಗೆ ಅನ್ನ ಹಂಚ್ಬಿಟ್ಟು ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಬರೋಣ ಅಂತ ಹೇಳಿದ್ರು ನನಗೆ. ನಾನು ಇಮ್ರಾನ್ ಅಂತ, ಜಿಲ್ಲಾ ಆರೋಗ್ಯ ರಕ್ಷಕ ಸಮಿತಿ ಸದಸ್ಯ. ಆಮೇಲೆ ನಮ್ಮ ಸಾಹಿಲ್ ಅವರು ಇದ್ದಾರೆ. ಆಮೇಲೆ ನಮ್ಮ ಶೋಯಬ್ ಅವರು, ಹ್ಯೂಮನ್ ರೈಟ್ಸ್ ಯುವ ಮುಖಂಡರು ಅವರು ಇದ್ದಾರೆ. ಆಮೇಲೆ ಅವರು ಅತೀಕ್ ಅಹಮದ್ ಅವ್ರ ಸ್ನೇಹಿತರು ಇದ್ದಾರೆ. ದೇವರು ಆ ದಾದು ಅಲ್ಲಾಹ್ ಅವರಿಗೆ ಆರೋಗ್ಯ ಆಯುಷು ಕೊಟ್ಟು ಇನ್ನೂ ಮುಂದೆ ಹೆಚ್ಚು ದಿನಗಳಲ್ಲಿ ಬಂದ್ಬಿಟ್ಟು ಒಳ್ಳೆ ಇನ್ನೂ ಈ ಥರದ್ದು ವಿತರಣೆ ಮಾಡಲಿ ಅಂತ ಆ ದೇವ್ರ ಅಥವಾ ಆ ಭಗವಂತ ಅಥವಾ ಬೇಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರ. ಆಸಿಫ್ ಅಣ್ಣ ಅವರು ದಾದು ಅಂತ, ಅವರು ಇವತ್ತು ಬರ್ತಡೇ. ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಅನ್ನ ಎಲ್ಲ ಹಚ್ಚಿ ಅವ್ರಿಗೆ ಆಶೀರ್ವಾದ ಮಾಡಿ. ಅಣ್ಣ ಅವರು ದಾದು ಮೊಹಮ್ಮದ್ ಅಲ್ಲಾಬಕಾಶ್ ಅವ್ರದ್ದು ಹುಟ್ಟುದಬ್ಬ ಇತ್ತು. ಅವರು ಹುಟ್ಟುದಬ್ಬ ಅಲ್ಲಿ ಕೇಕ್ ಇದು ಎಲ್ಲ ವೇಸ್ಟ್ ಯಾಕೆ ಮಾಡ್ತೀರಾ ದುಡ್ಡು ಅಂತ ಹೇಳಿ ನಮಗೆ ಕಾಲ್ ಮಾಡಿದ್ರು. ಹಾಸ್ಪಿಟ್ಲ್ ಒಳಗಡೆ ಹೋಗಿ ರೋಗಿಗಳಿರ್ತಾರೆ, ಅವ್ರಿಗೋಸ್ಕರ ಏನಾನ ಹಣ್ಣು ಆಮೇಲೆ ಊಟ ಅನ್ನ ತೊಂದರೆ ಇದ್ದರೆ ಅವ್ರಿಗೆ ಏನಾನ ಒಂದು ಹೆಲ್ಪ್ ಮಾಡಿರಿ ಅಂತ ನಮ್ಗೆ ಹೇಳಿದರು. ಅದಕ್ಕೋಸ್ಕರ ನಾವು ರೋಗಿಗಳಿಗೆ ಚೂರು ಏನಾನ ಹೆಲ್ಪ್ ಮಾಡೋಣ ಅಂತ ನಾವೆಲ್ಲ ಸೇರಿ ಇವತ್ತು ಬಂದಿದ್ದೀವಿ.